ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ಪೋಷಕರೇ. ವೆಲ್ಕಮ್ ಟು ಶ್ರೀ ಆಂಕರಿಂಗ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋ ಕೇವಲ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವುದರ ಬಗ್ಗೆ ಮಾತ್ರವಲ್ಲ, ಜೀವನದಲ್ಲಿ ಒಬ್ಬ ವಿದ್ಯಾರ್ಥಿ ಯಶಸ್ವಿ, ಜವಾಬ್ದಾರಿಯುತ ಮತ್ತು ಉತ್ತಮ ವ್ಯಕ್ತಿಯಾಗುವುದರ ಬಗ್ಗೆ ಯಾವೆಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೋಷಕರೇ ಹಾಗೂ ಶಿಕ್ಷಕರೇ, ನಿಮಗೊಂದು ಪ್ರಶ್ನೆ. ನಮ್ಮಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಇದ್ದಾರೆ. ಒಬ್ಬನು ಹೆಚ್ಚು ಬುದ್ಧಿವಂತ, ಇನ್ನೊಬ್ಬ ಸಾಮಾನ್ಯ ವಿದ್ಯಾರ್ಥಿ. ಆದರೆ ಸಾಮಾನ್ಯ ವಿದ್ಯಾರ್ಥಿ ಸಮಯ ಪಾಲಿಸುತ್ತಾನೆ, ಪ್ರತಿದಿನ ಓದುತ್ತಾನೆ, ಶಿಕ್ಷಕರ ಮಾತು ಕೇಳುತ್ತಾನೆ, ಗುರಿ ಇಟ್ಟು ಪರಿಶ್ರಮದ ಕಡೆಗೆ ಕೆಲಸ ಮಾಡುತ್ತಾನೆ. ಹಾಗಾದರೆ ಇವರ ಭವಿಷ್ಯದಲ್ಲಿ ಹೆಚ್ಚು ಯಶಸ್ವಿ ಯಾರಾಗುವವರು? ನಿಮ್ಮ ಉತ್ತರ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರೆ ನೀವು ತಪ್ಪು. ಹೆಚ್ಚಿನ ಸಂದರ್ಭಗಳಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಂಡ ವಿದ್ಯಾರ್ಥಿಯೇ ಯಶಸ್ಸಿನ ಶಿಖರವನ್ನು ತಲುಪುತ್ತಾನೆ. ಸಾಮಾನ್ಯನು ಒಳ್ಳೆ ರೂಢಿಯನ್ನು ರೂಢಿಸಿಕೊಂಡರೆ ಅಸಾಮಾನ್ಯನಾಗುತ್ತಾನೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ನಮ್ಮಲ್ಲಿ ಒಂದು ಮಾತಿದೆ, ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ಬುದ್ಧಿವಂತರಿಗೆ ತಿಳಿ ಹೇಳುವ ಬದಲು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸಿ. ಹಾಗಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ 10 ಪ್ರಮುಖ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ಈಗ ತಿಳಿಯೋಣ. ನಂಬರ್ 1, ಸಮಯಕ್ಕೆ ಎದ್ದೇಳುವ ಅಭ್ಯಾಸ. ಬೆಳಗ್ಗೆ ಬೇಗ ಏಳುವುದು ಕೇವಲ ಒಂದು ಅಭ್ಯಾಸವಲ್ಲ, ಅದು ಯಶಸ್ಸಿನ ಮೊದಲ ಹೆಜ್ಜೆ. ಬೆಳಗಿನ ಸಮಯದಲ್ಲಿ ಮನಸ್ಸು ಚುರುಕಾಗಿರುತ್ತದೆ, ನೆನಪಿನ ಶಕ್ತಿ ಉತ್ತಮವಾಗಿರುತ್ತದೆ, ದಿನದ ಕೆಲಸಗಳನ್ನು ಯೋಜಿಸಲು ಸಾಕಷ್ಟು ಸಮಯ ಸಿಗುತ್ತದೆ. ತಡವಾಗಿ ಎದ್ದರೆ ದಿನವಿಡೀ ಆತುರ, ಗೊಂದಲ, ಸಮಯದ ಕೊರತೆ ಉಂಟಾಗುತ್ತದೆ. ಬೆಳಗಿನ ಶಾಂತ ವಾತಾವರಣ ಓದಿಗೆ ಅತ್ಯುತ್ತಮ. ನಿಮ್ಮ ಮಕ್ಕಳಿಗೆ ಏನೂ ಕಲಿಸದಿದ್ದರೂ ಚಿಂತೆ ಇಲ್ಲ, ಸಮಯಕ್ಕೆ ಎದ್ದೇಳುವ ಅಭ್ಯಾಸ ಮಾತ್ರ ಕಲಿಸಿ. ಮಿಕ್ಕೆಲ್ಲ ಕೆಲಸವನ್ನು ಸಮಯವೇ ಕಲಿಸುತ್ತದೆ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ಬೆಳಗ್ಗೆ 5:30ಕ್ಕೆ ಎದ್ದು 45 ನಿಮಿಷ ಓದುತ್ತಾನೆ. ನಂತರ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಶಾಲೆಗೆ ಹೋಗುತ್ತಾನೆ. ಮತ್ತೊಬ್ಬ ವಿದ್ಯಾರ್ಥಿ 8 ಗಂಟೆಗೆ ಎದ್ದು ಸರಿಯಾಗಿ ತಯಾರಾಗದೆ ಶಾಲೆಗೆ ಓಡುತ್ತಾನೆ. ಗೊಂದಲಕ್ಕೆ ಈಡಾಗಿ ಸರಿಯಾಗಿ ತರಗತಿಗಳನ್ನು ಕೇಳುವುದಿಲ್ಲ. ವರ್ಷಾಂತ್ಯದಲ್ಲಿ ಬೇಗ ಏಳುವ ವಿದ್ಯಾರ್ಥಿ ಸಮಾಧಾನವಾಗಿ ಆತ್ಮವಿಶ್ವಾಸ ಮತ್ತು ಸಾಧನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಲೇಟಾಗಿ ಎದ್ದೇಳುವ ವ್ಯಕ್ತಿ ಕೊನೆ ತನಕ ಗೊಂದಲದಲ್ಲೇ ಇದ್ದು ತನ್ನ ಅಂಕಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ಈ ಒಂದು ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು. ರಾತ್ರಿ 10 ಗಂಟೆಯೊಳಗೆ ಮಲಗಲು ಪ್ರಯತ್ನಿಸಿ. ಮೊಬೈಲ್ ಬಳಕೆಯನ್ನು ರಾತ್ರಿಯಲ್ಲಿ ನಿಯಂತ್ರಿಸಿ ಮತ್ತು ಹಾಸಿಗೆಯಿಂದ ದೂರವಿಡಿ. ಅಲಾರಾಂ ಬಂದ ಕೂಡಲೇ ಪುನಃ ಮಲಗುವ ಬದಲು ತಟ್ಟಂತ ಎದ್ದೇಳಿ. ಬೆಳಗ್ಗೆ ಮುಖ ತೊಳೆದು 5 ನಿಮಿಷಗಳ ಕಾಲ ನಡೆಯಿರಿ. ನೆನಪಿಡಿ, ದಿನವನ್ನು ಗೆಲ್ಲಬೇಕಾದರೆ ಬೆಳಗ್ಗೆಯನ್ನು ಗೆಲ್ಲಲೇಬೇಕು. ನಂಬರ್ 2, ಪ್ರತಿದಿನ ಓದುವ ಅಭ್ಯಾಸ. ಓದುವುದು ಪರೀಕ್ಷೆಯ ಹಿಂದಿನ ರಾತ್ರಿ ಮಾಡುವ ಕೆಲಸವಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿದರೆ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತವೆ. ಪ್ರತಿದಿನವೂ ಓದುತ್ತಿದ್ದರೆ ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಪ್ರತಿದಿನ ಸಣ್ಣ ಪ್ರಯತ್ನಗಳು ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ. ಉದಾಹರಣೆ, ಪ್ರತಿದಿನ 1 ಗಂಟೆ ಓದುವ ವಿದ್ಯಾರ್ಥಿ ವರ್ಷದಲ್ಲಿ ಸುಮಾರು 365 ಗಂಟೆಗಳ ಅಧ್ಯಯನ ಮಾಡಿರುತ್ತಾನೆ. ಪರೀಕ್ಷೆಗೆ ಮುಂಚೆ ಮಾತ್ರ ಓದುವ ವಿದ್ಯಾರ್ಥಿ ಗೊಂದಲದಲ್ಲಿ, ಭಯದಲ್ಲಿ ತನ್ನ ಮೇಲೆ ತನಗೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾನೆ ಮತ್ತು ವಿಷಯಗಳ ಅರಿವು ಅವನಿಗೆ ಇರುವುದಿಲ್ಲ. ಈ ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು. ಪ್ರತಿದಿನ ಒಂದೇ ಸಮಯದಲ್ಲಿ ಓದಿ. 30ರಿಂದ 45 ನಿಮಿಷ ಓದಿ. 5 ನಿಮಿಷ ವಿರಾಮವನ್ನು ತೆಗೆದುಕೊಳ್ಳಿ. ಓದಿದ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತಿಸಿಕೊಳ್ಳಿ. ಓದಿದ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿ. ಇದರಿಂದ ನಿಮ್ಮ ವಿಷಯ ಆಳವಾಗಿ ಬೇರೂರುತ್ತದೆ. ನಂಬರ್ 3, ಸಮಯದ ಯೋಜನೆ. ಯಶಸ್ವಿ ವಿದ್ಯಾರ್ಥಿಗಳ ದಿನಚರಿಯಲ್ಲಿ ಖಂಡಿತ ಈ ಯೋಜನೆ ಇರಲೇಬೇಕು. ಯಾಕಂದರೆ ಯಾವಾಗ ಓದಬೇಕು, ಯಾವಾಗ ಆಟ ಆಡಬೇಕು, ಯಾವಾಗ ವಿಶ್ರಾಂತಿ ಪಡೆಯಬೇಕು ಎಂಬುದು ಸ್ಪಷ್ಟವಾಗಿದ್ದಾಗ ಮಾತ್ರ ಯಶಸ್ಸು ಅನ್ನುವುದು ಸಿಗುತ್ತದೆ. ಯೋಜನೆ ಇಲ್ಲದೆ ಕೆಲಸ ಮಾಡಿದರೆ ಸಮಯ ವ್ಯರ್ಥವಾಗುತ್ತದೆ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ಬೆಳಗ್ಗೆ 1, ಸಂಜೆ 2 ವಿಷಯಗಳನ್ನು ಕನಿಷ್ಠ 1 ಗಂಟೆ ಓದುವ ಹಾಗೆ, ಪ್ರತಿ ವಿಷಯಕ್ಕೂ ಮಧ್ಯ 5 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳುವ ಹಾಗೆ ಟೈಮ್ ಟೇಬಲನ್ನು ಮಾಡಬೇಕು. ಹೀಗೆ ಓದಿದಾಗ ಒತ್ತಡ ಕಡಿಮೆಯಾಗುತ್ತದೆ. ಜೊತೆಗೆ ಓದಿದ ವಿಷಯಗಳು ತಲೆಯಲ್ಲೇ ಆಳವಾಗಿ ಉಳಿಯುತ್ತವೆ. ಈ ಒಂದು ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು. ಪ್ರತಿದಿನ 3 ಪ್ರಮುಖ ಕೆಲಸಗಳನ್ನು ಬರೆಯಿರಿ. ಕಷ್ಟದ ವಿಷಯವನ್ನು ಮೊದಲು ಓದಿ. ಟೈಮ್ ಟೇಬಲ್ ಗೋಡೆಗೆ ಅಂಟಿಸಿ. ವಾರಕ್ಕೊಮ್ಮೆ ನಿಮ್ಮ ಯೋಜನೆಯನ್ನು ಪರಿಶೀಲಿಸಿ. ನಂಬರ್ 4, ಶಿಕ್ಷಕರನ್ನು ಗೌರವಿಸುವುದು. ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ, ಜೀವನದ ದಾರಿದೀಪ. ಶಿಕ್ಷಕರ ಮಾತು ಗಮನದಿಂದ ಕೇಳುವ ವಿದ್ಯಾರ್ಥಿ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ.
ಗೌರವದಿಂದ ವರ್ತಿಸಿದರೆ ಶಿಕ್ಷಕರಿಂದ ಹೆಚ್ಚಿನ ಮಾರ್ಗದರ್ಶನವೂ ಸಿಗುತ್ತದೆ. ಆದರೆ ತುಂಬ ವಿದ್ಯಾರ್ಥಿಗಳು ಈ ಒಂದು ಕೆಲಸವನ್ನು ಮಾಡುವುದಿಲ್ಲ. ಗುರುಗಳ ಬಗ್ಗೆ ಅಪಪ್ರಚಾರ ಅಥವಾ ಹೀಯಾಳಿಸುವ ಕೆಲಸವನ್ನು ಮಾಡುತ್ತಾರೆ. ಇದು ತುಂಬ ಪಾಪದ ಕೆಲಸ. ಯಾವಾಗಲೂ ಗುರುಗಳ ಬಗ್ಗೆ ಅಪಾರವಾದ ಭಕ್ತಿ ಮತ್ತು ಗೌರವವನ್ನು ಹೊಂದಿದ್ದಾಗ ಮಾತ್ರ ಅವರು ನೀಡುವ ವಿದ್ಯೆ ನಮಗೆ ಬೆಳಕಾಗುತ್ತದೆ. ಉದಾಹರಣೆ, ಸಂದೇಹ ಬಂದಾಗ ಕೇಳಲು ಹಿಂಜರಿಯದ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅದೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಒಂದು ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು: ತರಗತಿಯಲ್ಲಿ ಗಮನವಿಟ್ಟು ಕೇಳಿ, ಸಂದೇಹಗಳನ್ನು ತಕ್ಷಣ ಕೇಳಿ, ಶಿಕ್ಷಕರ ಸಲಹೆಗಳನ್ನು ಅನುಸರಿಸಿ, ಗೌರವಿತವಾಗಿ ಮಾತನಾಡುವುದನ್ನು ಕಲಿಯಿರಿ. ನಂಬರ್ 5, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಎಂಬ ಮಾತಿನಂತೆ ಆರೋಗ್ಯ ಇಲ್ಲದಿದ್ದರೆ ಓದಿನ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಿಲ್ಲ. ಉತ್ತಮ ಆಹಾರ, ಸಾಕಷ್ಟು ನಿದ್ರೆ ಮತ್ತು ವ್ಯಾಯಾಮ ವಿದ್ಯಾರ್ಥಿ ಯಶಸ್ಸಿಗೆ ಅಗತ್ಯ. ಒಳ್ಳೆಯ ಪೌಷ್ಟಿಕ ಆಹಾರದ ಬಗ್ಗೆ ಜ್ಞಾನ ಮತ್ತು ಅವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಕ್ಕಳುಗಳು ಬೆಳೆಯುತ್ತಾರೆ. ಉದಾಹರಣೆ, ರಾತ್ರಿ ತುಂಬ ಮೊಬೈಲ್ ಬಳಸುವ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ನಿದ್ರೆ, ಆಯಾಸ ಮತ್ತು ಏಕಾಗ್ರತೆಯ ಕೊರತೆ ಕಾಣಬಹುದು. ಹಾಗೆ ಕಡಿಮೆ ಊಟ ಸೇವಿಸುವ ವಿದ್ಯಾರ್ಥಿ ಓದಿನ ಮೇಲೆ ಹೆಚ್ಚು ಗಮನಹರಿಸಲು ಸಾಧ್ಯವಾಗುವುದಿಲ್ಲ. ಹಾಗೆ ಅಧಿಕ ಊಟವೂ ಕೂಡ ನಿದ್ರೆಗೆ ಕಾರಣವಾಗುತ್ತದೆ. ನಿಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ವ್ಯಾಯಾಮ, ಪ್ರಾಣಾಯಾಮ ಅಭ್ಯಾಸ ಮಾಡಿಸುವುದು ಉತ್ತಮ. ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ, ಜೊತೆಗೆ ದೈಹಿಕವಾಗಿ ಉತ್ತಮವಾಗಿ ಇರುತ್ತದೆ. ಈ ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು: ಪ್ರತಿದಿನ 7 ರಿಂದ 8 ಗಂಟೆ ನಿದ್ರೆ ಮಾಡಲು ಪ್ರೀತಿಯಿಂದ ಹೇಳಿ. ಜಂಕ್ ಫುಡ್ ಕಡಿಮೆ ಮಾಡಿಸಿ, ಆದಷ್ಟು ಮನೆ ಊಟವನ್ನೇ ಮಾಡಿಸಿ. ಹೆಚ್ಚು ಹಣ್ಣುಗಳನ್ನು ಮತ್ತು ಹಸಿ ತರಕಾರಿಗಳನ್ನು ಸೇವಿಸುವ ಅಭ್ಯಾಸವನ್ನು ಮಾಡಿಸಿ. ಕನಿಷ್ಠ 20 ನಿಮಿಷ ವ್ಯಾಯಾಮವನ್ನು ಮಾಡಿಸಿ. ನಂಬರ್ 6, ಮೊಬೈಲ್ ಬಳಕೆಯನ್ನು ನಿಯಂತ್ರಿಸುವುದು. ಮೊಬೈಲ್ ಒಳ್ಳೆಯ ಸಾಧನ, ಆದರೆ ಅದರ ಅತಿಯಾದ ಬಳಕೆ ಸಮಯವನ್ನು ಕದಿಯುತ್ತದೆ. ಸಾಮಾಜಿಕ ಜಾಲತಾಣಗಳು ಮತ್ತು ಆಟಗಳು ಹೆಚ್ಚಿನ ಸಮಯ ಕಳೆಯುವುದರಿಂದ ಓದಿನ ಮೇಲೆ ಪರಿಣಾಮ ಬೀರುತ್ತದೆ. ಏಕಾಗ್ರತೆಯ ಕೊರತೆ ಕೂಡ ಆಗಬಹುದು. ಉದಾಹರಣೆ, 5 ನಿಮಿಷ ಮಾತ್ರ ಎಂದು ವಿಡಿಯೋ ನೋಡಲು ಆರಂಭಿಸಿದ ವಿದ್ಯಾರ್ಥಿ 1 ಗಂಟೆ ಕಳೆದು ಹೋದರೂ ಅರಿವಿರುವುದಿಲ್ಲ. ಇನ್ನು ಆನ್ಲೈನ್ ಗೇಮ್ಗಳಿಗೆ ಅಡಿಕ್ಟ್ ಆದ ವಿದ್ಯಾರ್ಥಿ ಓದುವ ಅಭ್ಯಾಸವನ್ನೇ ತೊರೆದು ಬಿಡುತ್ತಾನೆ. ಈ ಒಂದು ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು: ಓದುವ ಸಮಯದಲ್ಲಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ದಿನಕ್ಕೆ ನಿಗದಿತ ಸಮಯ ಮಾತ್ರ ಬಳಸಿರಿ. ಓದಿಗೆ ಬೇಕಾದ ಅಪ್ಲಿಕೇಶನ್ಗಳನ್ನು ಮಾತ್ರ ಡೌನ್ಲೋಡ್ ಮಾಡಿ. ಮಲಗುವ ಮುನ್ನ 30 ನಿಮಿಷ ಮೊಬೈಲನ್ನು ಬಳಸಬೇಡಿ. ನಂಬರ್ 7, ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವುದು. ನಿಮ್ಮ ಸ್ನೇಹಿತರು ನಿಮ್ಮ ಅಭ್ಯಾಸಗಳನ್ನು ರೂಪಿಸುತ್ತಾರೆ. ಒಳ್ಳೆಯ ಸ್ನೇಹಿತರು ಪ್ರೇರಣೆಯನ್ನು ನೀಡುತ್ತಾರೆ. ಕೆಟ್ಟ ಸ್ನೇಹಿತರು ಸಮಯ ಮತ್ತು ಗುರಿಯನ್ನು ಹಾಳು ಮಾಡುತ್ತಾರೆ. ಹಿರಿಯರು ಹೇಳಿದಂತೆ ನೋಡಿ ಗೆಳೆತನ ಮಾಡು. ಅದೇ ರೀತಿ ಒಳ್ಳೆಯ ಸ್ನೇಹಿತರು ಅಂದರೆ ಸಮಯ ಮತ್ತು ವಿದ್ಯೆ ಮಹತ್ವ ತಿಳಿದಂತಹ ಸ್ನೇಹಿತರನ್ನು ಮಾಡುವುದು ನಿಮ್ಮ ಮಕ್ಕಳಿಗೆ ಯಶಸ್ಸನ್ನು ತಂದುಕೊಡುತ್ತದೆ. ಉದಾಹರಣೆ, ಒಬ್ಬ ಸ್ನೇಹಿತ ಬಾರೋ ಓದೋಣ ಎಂದು ಹೇಳಿದರೆ ಮತ್ತೊಬ್ಬ ಸ್ನೇಹಿತ ಬಿಡು ನಾಳೆ ಓದೋಣ ಎಂದು ಹೇಳಬಹುದು. ನೀವು ಯಾರನ್ನು ಅನುಸರಿಸುತ್ತೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ ಒಂದು ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು: ಓದಿಗೆ ಪ್ರೋತ್ಸಾಹ ನೀಡುವ ಸ್ನೇಹಿತರ ಜೊತೆ ಇರಿ. ಕೆಟ್ಟ ಅಭ್ಯಾಸಗಳನ್ನು ದೂರವಿಡಿ. ಸ್ನೇಹಿತರೊಂದಿಗೆ ಗುಂಪು ಅಧ್ಯಯನವನ್ನು ಮಾಡಿ. ಪರಸ್ಪರ ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳಿ. ನಂಬರ್ 8, ಪ್ರಶ್ನೆ ಕೇಳುವ ಅಭ್ಯಾಸ. ಸಂದೇಹ ಇಟ್ಟುಕೊಳ್ಳುವುದು ತಪ್ಪಲ್ಲ, ಕೇಳದೇ ಇರುವುದು ತಪ್ಪು. ಪ್ರಶ್ನೆ ಕೇಳುವ ವಿದ್ಯಾರ್ಥಿ ಹೆಚ್ಚು ಕಲಿಯುತ್ತಾನೆ. ಕುತೂಹಲವೇ ಜ್ಞಾನದ ಬಾಗಿಲು. ಒಂದೊಂದು ವಿಷಯ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ತಿಳಿಯಲೇಬೇಕು ಅನ್ನುವ ಹಠ ಯಾರಿಗೆ ಬರುತ್ತೋ ಅಂಥ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸಿನ ಕಡೆಗೆ ನಡೆಯುತ್ತಾರೆ. ಉದಾಹರಣೆ, ಗಣಿತದಲ್ಲಿ ಒಂದು ಸೂತ್ರ ಅರ್ಥವಾಗದಿದ್ದರೆ ಅದನ್ನು ಕೇಳಿ ವಿದ್ಯಾರ್ಥಿ ಮುಂದಿನ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುತ್ತಾನೆ. ಆದರೆ ಸೂತ್ರವೇ ತಿಳಿಯದ ವಿದ್ಯಾರ್ಥಿ ಅದನ್ನು ಕೇಳಲಾಗದೆ ಭಯಗೊಂಡು ಮಿಕ್ಕೆಲ್ಲ ಲೆಕ್ಕಗಳನ್ನು ಬಿಡಿಸಲು ಕಲಿಯುವುದಿಲ್ಲ. ಈ ಒಂದು ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು: ಸಂದೇಹವನ್ನು ನೋಟ್ ಮಾಡಿ. ತರಗತಿ ನಂತರ ಶಿಕ್ಷಕರನ್ನು ಕೇಳಿ. ಸ್ನೇಹಿತರೊಂದಿಗೆ ಚರ್ಚಿಸಿ. ಪುಸ್ತಕ ಮತ್ತು ವಿಶ್ವಾಸಾರ್ಹ ಮೂಲಗಳಿಂದ ಇದನ್ನು ತಿಳಿದುಕೊಳ್ಳಿ. ನಂಬರ್ 9, ತಪ್ಪುಗಳಿಂದ ಕಲಿಯುವುದು. ತಪ್ಪು ಮಾಡಿದರೆ ಹೆದರಬೇಡಿ. ಅದೇ ತಪ್ಪನ್ನು ಮತ್ತೆ ಮಾಡದಿರುವುದೇ ನಿಜವಾದ ಯಶಸ್ಸು. ವಿಫಲತೆ ನಮ್ಮನ್ನು ಇನ್ನಷ್ಟು ಬೇಗ ಬಲಿಷ್ಠರನ್ನಾಗಿ ಮಾಡುತ್ತದೆ. ಉದಾಹರಣೆ, ಮೊದಲ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿ ತನ್ನ ತಪ್ಪುಗಳನ್ನು ವಿಶ್ಲೇಷಿಸಿ ಮುಂದಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಸಹಾಯವಾಗುತ್ತದೆ. ಈ ಒಂದು ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು: ನಿಮ್ಮ ತಪ್ಪುಗಳನ್ನು ಬರೆಯಿರಿ. ಸರಿಯಾದ ಉತ್ತರವನ್ನು ಮತ್ತೆ ಅಭ್ಯಾಸ ಮಾಡಿ. ನಿರಾಶರಾಗದೆ ಮತ್ತೆ ಪ್ರಯತ್ನಿಸಿ. ಪ್ರತಿ ಪರೀಕ್ಷೆಯ ನಂತರ ಸ್ವಯಂ ಮೌಲ್ಯಮಾಪನವನ್ನು ಮಾಡಿಕೊಳ್ಳುವುದನ್ನು ಕಲಿಯಿರಿ. ನಂಬರ್ 10, ಗುರಿ ಇಟ್ಟು ನಿರಂತರ ಪರಿಶ್ರಮ ಮಾಡುವುದು.
ಗುರಿಯಿಲ್ಲದ ಜೀವನ ದಿಕ್ಕಿಲ್ಲದ ಪ್ರಯಾಣದಂತೆ. ನಾನು ಏನಾಗಬೇಕು ಎಂಬ ಪ್ರಶ್ನೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತರ ಹೊಂದಿರಬೇಕು. ಕನಸು ಕಾಣುವುದು ಮುಖ್ಯ, ಆದರೆ ಅದಕ್ಕಾಗಿ ಪ್ರತಿದಿನ ಶ್ರಮಿಸುವುದು ಕೂಡ ಇನ್ನೂ ಮುಖ್ಯ. ಉದಾಹರಣೆ, ವೈದ್ಯರಾಗಬೇಕೆಂದು ಬಯಸುವ ವಿದ್ಯಾರ್ಥಿ ವಿಜ್ಞಾನ ವಿಷಯಗಳಿಗೆ ಹೆಚ್ಚು ಗಮನ ಕೊಡುತ್ತಾನೆ, ಪ್ರತಿದಿನ ಓದುತ್ತಾನೆ ಮತ್ತು ತನ್ನ ಗುರಿಯತ್ತ ಕ್ರಮೇಣ ಸಾಗುತ್ತಾನೆ. ಈ ಒಂದು ಅಭ್ಯಾಸವನ್ನು ಪಾಲಿಸಲು ಸುಲಭ ಮಾರ್ಗಗಳು: ನಿಮ್ಮ ಗುರಿಯನ್ನು ಒಂದೇ ಕಾಗದದಲ್ಲಿ ಬರೆಯಿರಿ, ಪ್ರತಿದಿನ ಅದನ್ನು ಓದಿ, ಸಣ್ಣ ಗುರಿಗಳನ್ನು ಸಾಧಿಸಿ, ನಿಮ್ಮ ಪ್ರಗತಿಯನ್ನು ಪ್ರತಿ ತಿಂಗಳು ಪರಿಶೀಲಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ಈ 10 ಅಭ್ಯಾಸಗಳನ್ನು ಒಂದೇ ದಿನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯವಿಲ್ಲ. ಆದರೆ ಒಂದು ಅಭ್ಯಾಸದಿಂದ ಆರಂಭಿಸಿ, ಅದು ನಿಮ್ಮ ಜೀವನದ ಭಾಗವಾದ ನಂತರ ಇನ್ನೊಂದು ಅಭ್ಯಾಸವನ್ನು ಸೇರಿಸಿ. ಹೀಗೆ 10 ಅಭ್ಯಾಸಗಳನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಭಾಗವಾದಾಗ ಯಶಸ್ಸು ನಿಮಗೆ ಹುಡುಕಿಕೊಂಡು ಬರುತ್ತದೆ. ಯಶಸ್ಸು ಎಂದರೆ ಕೇವಲ ಹೆಚ್ಚು ಅಂಕಗಳನ್ನು ಪಡೆಯುವುದಲ್ಲ, ಉತ್ತಮ ವ್ಯಕ್ತಿತ್ವ, ಉತ್ತಮ ನಡತೆ, ಶಿಸ್ತು, ಸಮಯ ಪಾಲನೆ ಮತ್ತು ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಯಾಗುವುದೇ ನಿಜವಾದ ಯಶಸ್ಸು. ಪ್ರತಿದಿನ ನೀವು ಮಾಡುವ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ನಾಳೆ ನಿಮ್ಮ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಪಾಲಿಸಬೇಕಾದ 10 ಅಭ್ಯಾಸಗಳ ಬಗ್ಗೆ ಮಾತಾಡಿದ್ವಿ. ಈ 10 ಅಭ್ಯಾಸಗಳನ್ನು ಯಾವ ವ್ಯಕ್ತಿ ಅಳವಡಿಸಿಕೊಳ್ಳುತ್ತಾನೋ ಅವನಿಗೆ ಯಶಸ್ಸು ತಾನಾಗೇ ಹುಡುಕಿಕೊಂಡು ಬರುತ್ತದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಕಂಟೆಂಟ್ಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ. ನಾವು ಮಾಡುವ ವಿಷಯಗಳು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಸಂಬಂಧಪಟ್ಟ ವಿಷಯಗಳಾಗಿವೆ. ನಿಮಗೆ ಗೊತ್ತಿರುವಂತಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.